ಇದಕ್ಕೆ ಹೇಳೋದು ಟೈಮಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತ. ಕಾಲ ಎಲ್ಲರ ಕಾಲನೂ ಇಳಿಯುತ್ತೆ. ನಿನ್ನನ್ನು ನೀನು ಕಿಲಾಡಿ ಅನ್ಕೊಂಡಿದ್ದೆ ಅಲ್ಲ, ಎಲ್ರ ಮುಂದೆ ದೊಡ್ಡ ಫೂಲ್ ಆಗ್ಬಿಟ್ಟಿಯಲ್ಲ. ಇಷ್ಟೊಂದೆಲ್ಲ ಮಾಡಿದ್ಯಲ್ಲ, ಇಷ್ಟೊಂದೆಲ್ಲ ಹಾಗೆ ಸಾಧಿಸಿದ್ಯಲ್ಲ, ಏನು ಸಿಕ್ತು ನಿನಗೆ? ಒಂದು ಹೆಣ್ಣಿನ ಬದುಕಿನ ಜೊತೆ ಆಡಬಾರ್ದು ಆಟ ಆಡ್ದಿಯಲ್ಲ, ಆ ಹಕ್ಕ ನಿನ್ಗೆ ಯಾರು ಕೊಟ್ರು? ಯಾರು ಕೊಟ್ರು ನಿನಗೆ? ಮಾತಾಡಕ್ಕೆ ಬಾಯ್ ಬರ್ತಾ ಇಲ್ಲ. ಮಾಡಬಾರ್ದನ್ನ ಮಾಡಿದ್ರೆ ಮಾತಾಡೋ ಹಕ್ಕು ಹೊರಟೋಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಕೈಯಾರೆ ತನ್ನ ಗೌರವನ, ತನ್ನ ಮರ್ಯಾದೆನ ಕಳ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ನೀನು ಆ ದುರಂತದ ಪರಮಾವಧಿ. ನಾಚಿಕೆ ಆಗಬೇಕು ನಿನಗೆ. ಮೊದಲು ಮೋಸ ಮಾಡ್ತೀಯ, ಆಮೇಲೆ ಆ ಮೋಸನ ಮುಚ್ಕೊಳ್ಳೋದಕ್ಕೆ ಇನ್ನೊಂದು ಮೋಸ ಮಾಡ್ತೀಯ, ಆಮೇಲೆ ಇನ್ನೊಬ್ರ ಜೀವನ ಹಾಳು ಮಾಡ್ತೀಯ. ನಿನ್ಗೇನು ಅನ್ಸೋದೇ ಇಲ್ವೇನೋ? ಒಂದು ಗ್ರಾಮ್ನಷ್ಟು ಮನುಷ್ಯತ್ವ ಇಲ್ವಲ್ಲೋ ನಿನ್ನ ಹತ್ರ? ಪ್ರಾಣಿಗಳಿಗಿಂತ ಕಡಿಯಾಗಿ ಬದುಕ್ತಾ ಇದೆಯಲ್ಲೋ. ಆ ಅಮಾಯಕ ಹೆಣ್ಣುಮಗಳ ಜೀವನನ ಹಾಳು ಮಾಡಿ ಅವಳನ್ನ ಅಯ್ಯೋ ಅನ್ಸ್ಬಿಟ್ಟಿಯಲ್ಲೋ. ನಿನ್ನಿಂದಾಗ ಅವಳು ಎಷ್ಟು ನೋವ್ತಿದ್ಲು ಗೊತ್ತಾ? ನಿನ್ನನ್ನು ಅತಿಯಾಗಿ ನಂಬಿದ ಹೆಣ್ಣಿನ ನಂಬಿಕೆನ ಒಡೆದು ಚೂರು ಮಾಡಿದ್ಯಾ. ಒಂದು ಹೆಣ್ಣು ತನ್ನ ಜೀವನದ ಬಗ್ಗೆ 10 ಕನಸುಗಳನ್ನ ಕಟ್ಕೊಂಡಿರ್ತಾಳೆ. ಅವಳ ಕನಸನ್ನ ನೀನು ನಿನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ಯಾ. ಇದು ತಪ್ಪಲ್ಲ ಜೈ. ಮಹಾಪಾಪ ಒಂದು ಹೆಣ್ಣನ್ನು ಅಯ್ಯೋ ಅನ್ಸೋದು. ನೀನ್ ಮುಟ್ಟೋದಕ್ಕೂ ನನಗೆ ಹೇಸಿಗೆ ಆಗುತ್ತೆ. ಎಲ್ಲಿ ನನ್ನ ಕೈ ಗಲೀಜಾಗುತ್ತೆ ಅಂತ. ಗುದ್ದಾಡೋದಿದ್ರೆ ಗೌರವ ಇರೋ ಜೊತೆ ಗುದ್ದಾಡಬೇಕು. ಒಂದು ವಿಷಯ ನೆನಪಿರಲಿ ಜೈ, ನಂಬಿಕೆನ ಉಳಿಸ್ಕೊಳಕ್ಕಾಗದಿರೋನು ಲೈಫಲ್ಲಿ ಏನನ್ನು ಉಳಿಸ್ಕೊಳ್ಳಲ್ಲ. ಒಂದಿನ ತನ್ನ ಮೇಲೆ ತಾನೇ ನಂಬಿಕೆ ಕಳ್ಕೊಂಡು ಬೀದಿಗೆ ಬರ್ತಾನೆ. ಹಿಸ್ಟ್ರಿ ತೆಗೆದು ನೋಡು, ಈ ಥರದ ಉದಾಹರಣೆಗಳು ತುಂಬ ಸಿಗ್ತವೆ. ಇನ್ಮೇಲೆ ನಾನು ಮಾತಾಡಲ್ಲ, ಮಾಡಿ ತೋರಿಸ್ತೀನಿ. ಮಲ್ಲಿ ನೆಮ್ಮದಿಗೆ ಏನಾದರೂ ಕಲ್ಬಿದ್ರೆ ನೀನಂತೂ ನೆಮ್ಮದಿಯಾಗಿರಲ್ಲ. ಇನ್ಮೇಲೆ ವಾರ್ನಿಂಗ್ ಕೊಡಲ್ಲ, ಫೈನಲ್ ಜಡ್ಜ್ಮೆಂಟೇ ಕೊಡ್ತೀನಿ. ಅದು ನಿನಗೆ ಗೊತ್ತಿರಲಿ. ವಾಸನೆ.